ಗಾಯ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನನಗೆ ತುಂಬ ಟೈಮಿಂದ ಕಾಮೆಂಟ್ ಬರ್ತಾ ಇದೆ. ಲಿಟ್ರಲಿ ಅಕ್ಷಯ ತೃತೀಯ ಮುಗ್ದಾಗ್ಲಿಂದನೂ ಕೇಳ್ತಾನೆ ಇದ್ದೀರಾ, ಅಕ್ಷಯ ತೃತೀಯಗೆ ಏನು ತಗೊಂಡ್ರಿ ಸುಪ್ರಿಯಾ ಅಂತ. ಸೊ ಅಕ್ಷಯ ತೃತೀಯಗೆ ಏನು ತಗೊಂಡೆ, ಏನು ಮಾಡಿದೆ, ಪ್ರತಿಯೊಂದು ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಹಾಗೂ ನನ್ನ ರೂಟೀನ್ ಡೈಲಿ ರೂಟೀನ್ ಒಂದೊಂದು ದಿನನೂ ಒಂದೊಂದು ಥರ ಚೇಂಜ್ ಇರುತ್ತೆ ಗೊತ್ತಾ. ನಿನ್ನೆ ಇದ್ದಂಗೆ ಇವತ್ತಿರಲ್ಲ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಅನಿಸುತ್ತೆ. ಸೊ ನಂದು ಕೂಡ ಅಷ್ಟೇ, ಒಂದೊಂದು ದಿನ ಒಂದೊಂದು ಥರ ಬ್ಯುಸಿಯಾಗಿರ್ತೀನಿ. ಸೊ ಇವತ್ತಿನ ದಿನ ಏನು ಎತ್ತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಕೆಲವೊಂದು ಕಿಚನ್ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ ಮೀಶೋಯಿಂದ, ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ತುಂಬ ಕ್ಯೂಟಾಗಿದೆ ಆ್ಯಂಡ್ ಅಫೋರ್ಡೆಬಲ್ ಅಂತ ಅನ್ನಿಸ್ತು. ಸೊ ಅದನ್ನು ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಾವು ಸಿಂಬಾಗೆ ಅಡ್ಮಿಷನ್ ಬೇರೆ ಮಾಡ್ಸೋಕ್ಕೆ ಹೋಗಬೇಕು. ಸೊ ಸಿಂಬಾ ಅಡ್ಮಿಷನ್ ಕೂಡ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬರ್ತೀವಿ, ಇಲ್ಲೇ ಪಕ್ಕನೇ. ಸೊ ಅದು ಅವಾಗಲೇ ನಿಮಗೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಬಿಕಾಸ್ ನಾನೇನು ಗೊತ್ತಾ, ಒಂದೇ ಥರ ಮಾಡ್ತಾ ಇರಲ್ಲ, ಸ್ವಲ್ಪ ತುಂಬ ಚೇಂಜಸ್ ಇರುತ್ತೆ. ಬೇರೆ ಬೇರೆ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆದಷ್ಟು. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಹೊರಡೋಕ್ಕೂ ಮುಂಚೆ ಒಂದು ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಸ್ಕಿನ್ ಕೇರ್ ಅಲ್ಲಿ ಏನು ಪ್ರಾಡಕ್ಟ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಸ್ಕಿನ್ ಕೇರಲ್ಲಿ 3 ತುಂಬ ಇಂಪಾರ್ಟೆಂಟ್. ಒಂದು ಮಾಯಿಶ್ಚರೈಸರ್, ಸೀರಮ್ ಆ್ಯಂಡ್ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಒಂದು ಒಳ್ಳೆ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ನೀವು ಹಚ್ಚಿಲ್ಲ ಅಂತಂದರೆ ಏನಾಗುತ್ತಪ್ಪ ಅಂದರೆ, ನಿಮ್ಮ ಸ್ಕಿನ್ ಬಂದ್ಬಿಟ್ಟು ಒಂಥರ ತುಂಬಾ ಜಾಸ್ತಿ ಟ್ಯಾನ್ ಆಗಿಬಿಡೋದು, ಅಥವಾ ಸನ್ ಬರ್ನ್ ಸ್ಪಾಟ್ಸ್ ಬರುತ್ತಲ್ಲ, ಆ ಥರ ಸನ್ ಬರ್ನ್ ಸ್ಪಾಟ್ಸ್ ಬರೋದು. ಮತ್ತು ತುಂಬ ಲಾಂಗ್ ಟರ್ಮ್ ತನಕ ಸ್ಕಿನ್ ಹೆಲ್ದಿ ಆಗಿರೋದಿಲ್ಲ. ಇವಾಗ ನಮಗೆ ಲಾಂಗ್ ಟರ್ಮ್ ತನಕ ಸ್ವಲ್ಪ ವಯಸ್ಸಾದರೂ ಸ್ಕಿನ್ ಹೆಲ್ದಿಯಾಗಿ ಗ್ಲೋಯಿಂಗಾಗಿ ಕಾಣಿಸ್ಬೇಕು ಅಂದರೆ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಸನ್ಸ್ಕ್ರೀನ್ ಹಚ್ಚೋದು ತುಂಬ ಜಾಸ್ತಿ ಇಂಪಾರ್ಟೆಂಟ್. ಸ್ಪೆಷಲಿ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂದರೆ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಬಳಸಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಇದು ಬಂದು ಹಿಮಾಲಯದು ಸನ್ ಪ್ರೊಟೆಕ್ಟ್ ಪ್ಲಸ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್. ಇದು ಹೊಸದು ಆ್ಯಂಡ್ ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಕಿನ್ ತುಂಬ ಜಾಸ್ತಿ ಒಂಥರ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಫೀಲ್ ಆಗ್ತಿದೆ ನನಗೆ. ಯಾಕಪ್ಪ ಅಂದರೆ, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಸನ್ಸ್ಕ್ರೀನ್ ಲೈಕ್ ನಾನು ನೋಡಿರೋದು ಮೇಡ್ ವಿತ್ 90% ಅಷ್ಟು ನ್ಯಾಚುರಲ್ ಒರಿಜಿನ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಅದರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಏನು ಗೊತ್ತಾ, ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಸನ್ಸ್ಕ್ರೀನ್ ಇದೆ, ಬಟ್ ಇದು ಈ ಒಂದು ಹಿಮಾಲಯದು ಸನ್ ಪ್ರೊಟೆಕ್ಟ್ ಪ್ಲಸ್ ಬಂದು ಕ್ಲಿನಿಕಲಿ ಟೆಸ್ಟೆಡ್ ಇದ್ದರೆ ಇದ್ರ ಥರ SPF 50 PA4+ ಪ್ರೊಟೆಕ್ಷನ್ ಬೇರೆ ಯಾವ ಸನ್ಸ್ಕ್ರೀನು ಕೊಡಲ್ಲ ಅಂತ. ಹಾಗೂ ಇದು ಅಲ್ಟ್ರಾ ಲೈಟ್ ಪ್ರೊಟೆಕ್ಷನ್ ಕೊಡುತ್ತೆ ಸನ್ನಿಂದ. ಯಾವುದೇ ಥರದ ವೈಟ್ ಕಾಸ್ಟ್ ಏನೂ ಇರೋದಿಲ್ಲ, ತುಂಬಾ ಸೇಫ್ ಮತ್ತು ಎಫೆಕ್ಟಿವ್ ಆಗಿರುತ್ತೆ. ಹಾಗೂ ಸ್ವೆಟ್ ರೆಸಿಸ್ಟೆಂಟ್ ಕೂಡ ಇದೆ. ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಈಸಿ. ಲೈಕ್ ಒಂದು ಸ್ವಲ್ಪ ಅಮೌಂಟ್ ಆಫ್ ಸನ್ಸ್ಕ್ರೀನ್ನ ತೊಗೊಂಡು ನಮ್ಮ 2 ಫಿಂಗರ್ಸಲ್ಲಿ 2 ಲೈನ್ಸ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಫೇಸ್ನ ಒಂಥರ ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ಜೆಂಟಲಿ ಮಸಾಜ್ ಮಾಡಿ ಸ್ಕಿನ್ನಲ್ಲಿ ಆ ಒಂದು ಏನಿದೆ ಕ್ರೀಮ್ ಏನಿದೆಯೋ ಅದು ಅಬ್ಸಾರ್ಬ್ ಆಗಬೇಕು. ಅಷ್ಟು ಮಟ್ಟಿಗೆ ನೀವು ಅದನ್ನ ಮಸಾಜ್ ಮಾಡ್ತಾ ಹೋಗಿ. ಆ್ಯಂಡ್ ಅಲ್ಲೇ ನೋಡ್ಬೋದು ನೀವು, ವೈಟ್ ಕಾಸ್ಟ್ ಒಂಚೂರು ನನ್ನ ಫೇಸ್ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಉಳಿದಿರೋದನ್ನ ಒಂದು ಸ್ವಲ್ಪ ಹೀಗೆ ಕೈಗೆ ಹಚ್ಕೊತೀನಿ, ಬಿಕಾಸ್ ಇದರಲ್ಲಿ ಏನು ಗೊತ್ತಾ, ವೈಟ್ ಕಾಸ್ಟ್ ಎಲ್ಲ ಏನಿಲ್ಲ, ಸೇಫ್ ಇದೆ. ಸೊ ಅದರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನೋಡ್ಬೋದು, ಸೊ ಮುಖಕ್ಕೆ ಇವಾಗ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಸೊ ಇದು ನನಗೆ ಜಾಸ್ತಿ ಎಂತಕ್ಕೆ ಇಷ್ಟಪ್ಪ ಅಂದರೆ, ನೋಡಿ ನನ್ನ ಫೇಸ್ ಮೇಲೆ ಯಾವುದೇ ಥರದ ವೈಟ್ ಕಾಸ್ಟ್ ಆಗಿಲ್ಲ, ಏನೂ ಇಲ್ಲ, ತುಂಬಾ ಸೇಫ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಬೆಸ್ಟ್ ಪಾರ್ಟ್, ಇದು ಬಂದು ಇಂಡಿಯನ್ ಸ್ಕಿನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಸ್ಪೆಷಲಿ ಇಂಡಿಯನ್ ವೆದರ್ಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದನ್ನು ಬಂದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ನೀವು ಇದನ್ನ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಮಿಂತ್ರಾದಲ್ಲಿ ಪರ್ಚೇಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಹಿಮಾಲಯದು ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ ಗೈಸ್. ಸೊ ಚೆಕ್ಔಟ್ ಮಾಡಿ. ಆ್ಯಂಡ್ ಎಲ್ಲದ್ರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸಿಂಬಾ ಅಡ್ಮಿಷನ್ ಮಾಡ್ಸೋಣ ಅಂತ ಹೋಗ್ತಿದ್ದೀವಿ. ಸಿಂಬಾಗೆ ಅಡ್ಮಿಷನ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ ಗೈಸ್. ನನ್ನ ಪಾಪದ ಮರಿ ಇಲ್ಲಿ ಮಲಗಿದೆ. ಅವನಿಗೆ ಕೇಳಿದ್ರೆ ಸ್ಕೂಲಿಗೆ ಹೋಗ್ತೀಯ ಅಂತ ಕೇಳಿದ್ರೆ ಇಲ್ಲ ಹೋಗಲ್ಲ ಅಂತ ಹೇಳ್ತಾನೆ. ನನಗೂ ಒಂದು ಕಡೆ ಮನಸ್ಸು ಬೇಡ ಅವನಿಗೆ ಇಷ್ಟು ಬೇಗ ಸ್ಕೂಲಿಗೆ ಸೇರಿಸೋದು ಅಂತ. ಬಟ್ ಪುನೀತ್ ಹೇಳ್ತಾ ಇದ್ದಾರೆ ಹೋಗ್ಲಿ ಬಿಡು. ಆ್ಯಕ್ಚುಲಿ ಇದು ಈಗ ಜೂನ್ ಅಲ್ವಾ, ಯೂಶಲಿ ಜೂನಲ್ಲಿ ಅಡ್ಮಿಷನ್ ನಡೆಯುತ್ತೆ. ಈ ಜೂನ್ ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಜೂನ್ ಬರೋಷ್ಟು ಅವನಿಗೆ 3.5 ಇಯರ್ಸ್ ಆಗಿಬಿಡುತ್ತೆ. ಆಮೇಲೆ ತುಂಬ ಕಷ್ಟ. ಮತ್ತೆ ಈಗಲೇ ಅವ್ನು ಹಠ ಮಾಡ್ತಿದ್ದಾನೆ. ಆಮೇಲೆ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ಇನ್ನೂ ಕಷ್ಟ ಆಗಿಬಿಡುತ್ತೆ. ಅಟ್ಲೀಸ್ಟ್ ಈಗಿನಾದರೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಲಿ ಸ್ಕೂಲ್ಗೆ. ಈವನ್ ರೆಗ್ಯುಲರ್ಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ಕೂಲ್ಗೆ ಹೋಗುವಂಥ ಟಚ್ ಇರಲಿ. ಆಮೇಲೆ ತುಂಬಾ ಕಷ್ಟ ಆಗುತ್ತೆ.
ಆ್ಯಕ್ಚುಲಿ ಏನು ಗೊತ್ತಾ, ಲಕ್ಷಿತ್ನ ನಾವು ಸೇರಿಸಿದಾಗ ಅವ್ನಿಗೆ ಎಷ್ಟು ಏಜು, ಅವ್ನಿಗೆ 2.8 ಇಯರ್ಸ್ ಏನೋ ಇತ್ತು. ಬಟ್ ಸಿಂಬಾ ಇವಾಗ 2.6 ಕಂಪ್ಲೀಟ್ ಆಗಿದೆ ಇವಾಗ ಜಸ್ಟ್. ಸೊ 2.5 ವರ್ಷಕ್ಕೆ ಆ ಮಗುಗೆ ಸ್ಕೂಲ್ ಹಾಕ್ತಾ ಇದ್ದೀವಿ ನಾವು. ಅಂದರೆ ಅವ್ನಿಗೆ ನರ್ಸರಿ ಅಂತೂ ಹಾಕೋಕ್ಕಾಗಲ್ಲ, ಟಾಡ್ಲರ್ಸ್ಗೆ ಹಾಕಬೇಕು. ಸೊ ಟಾಡ್ಲರ್ಸ್ ಆಮೇಲೆ ಮತ್ತೆ ನರ್ಸರಿ ಆಮೇಲೆ ಎರಡು ಸಲ ನರ್ಸರಿ ಓದಿಸಿದೀವಿ. ಅಟ್ಲೀಸ್ಟ್ ಸಿಂಬಾಗೆ ಅಟ್ಲೀಸ್ಟ್ ಈಗ ಟಾಡ್ಲರ್ಸ್ ಮತ್ತೆ ನೆಕ್ಸ್ಟ್ ನರ್ಸರಿ ಆ ಥರ ಇರಲಿ. ಬಟ್ ಇವ್ರಿಗೇನಪ್ಪ ಅಂದರೆ ಅವನು ಸ್ಕೂಲಿಗೆ ಹೋಗಲಿ, ಒಂದು ಸ್ವಲ್ಪ ಇವಾಗಿಂದಾನೇ ಒಂದು ಬೇಸ್ ಚೆನ್ನಾಗಾಗುತ್ತೆ. ಬೇಸ್ ಅನ್ನೋದಕ್ಕಿಂತ ಯಾಕೆಂದರೆ ಬೆಂಗಳೂರಿಗೆ ಗೊತ್ತು, ನಾವು ಈಚೆ ಕಡೆ ಮಕ್ಕಳನ್ನೆಲ್ಲೂ ಬಿಡೋದಿಲ್ಲ, ಮಕ್ಕಳ ಜೊತೆ ಅವ್ನು ಇನ್ವಾಲ್ವ್ ಆಗಲ್ಲ. ಅಟ್ಲೀಸ್ಟ್ ಒಂದು 3 ಅವರ್ಸ್ ಆದರೂ ಬೇರೆ ಬೇರೆ ಮಕ್ಕಳ ಜೊತೆ ಹೋಗ್ತಾನೆ, ಮಿಂಗಲ್ ಆಗ್ತಾನೆ. ಆಗ ಒಂದು ಸ್ವಲ್ಪ ಇನ್ನೂ ಕಮ್ಯುನಿಕೇಷನ್ ತುಂಬ ಇಂಪ್ರೂವ್ ಆಗುತ್ತೆ, ತುಂಬ ಮಾತುಗಳು ಇನ್ನೂ ಚೆನ್ನಾಗಿ ಬರುತ್ತೆ ಮಕ್ಕಳುಗಳಿಗೆ ಅಂತ ನಾನು ಆ ಥರ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಸಿಂಬಾ ಬಂದ್ಬಿಟ್ಟು ಇವಾಗ ಹೊರಗಡೆನೂ ಮಕ್ಳ ಜೊತೆ ಆಟ ಆಡೋಕ್ಕೆ ಕಳಿಸ್ತೀನಲ್ಲ, ಅವ್ನು ಯಾವ ಮಕ್ಳ ಜೊತೆನೂ ಆಡಲ್ಲ. ಒಂಥರ ಸೋಲೋ, ಒಬ್ಬನೇ ಒಂದು ಇದಕ್ಕೆ ಒಬ್ಬನೇ ರಾಜ ಅನ್ನೋ ಥರ. ಯಾರನ್ನೂ ಸೇರಿಸ್ಕೊಳ್ಳೋದು ಇಲ್ಲ, ಅವನೊಬ್ಬನೇ ಆಡ್ತಾ ಇರ್ತಾನೆ. ಆಡಿದ್ರೆ ಅವ್ರ ಅಣ್ಣ ಮತ್ತು ಅವ್ರ ತಮ್ಮನ ಜೊತೆ ಆಡ್ತಾನೆ ಅಷ್ಟೇ. ಇನ್ನು ಬೇರೆಯವ್ರ ಜೊತೆ ಮಾತು ಆಡಲ್ಲ, ಬೇರೆಯವ್ರನ್ನ ಕ್ಯಾರೇನು ಅನ್ನಲ್ಲ, ಕ್ಯಾರೆ ಬುಲಾರೆ ಏನೂ ಇಲ್ಲ, ಸುಮ್ಮನೆ ಅವ್ನು ಪಾಡಿಗೊಂಡಿರ್ತಾನೆ. ಅದಕ್ಕೇ ಮೇಯ್ನಾಗಿ ಇವ್ರಿಗೆ ಸೇರಿಸೋಣ ಅಂತ. ಬಟ್ ಪಾಪ ಮಗು ಅಲ್ಲಿ ಮಲಗಿದ್ದೆ ನೋಡಿ, ನನ್ನ ಶಿಂಬಾ ಮರಿ ಸ್ಲೀಪಿಂಗ್. ಎನಿವೇಸ್, ಸೊ ನಮ್ಮ ಮನೆ ಹತ್ರನೇ ಇದೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇವರಿಬ್ರು ಟೈಮಿಂಗ್ಸು ನನಗೆ ಒಂಥರ ಲೈಕ್ ಹೋಗ್ಬೇಕಾದ್ರೆ ಅಲ್ಲ, ಆಕ್ಚುಲಿ ಇದು ಸೇರ್ಸೋದಕ್ಕಿಂತ ತುಂಬಾನೇ ಈಗಿರೋದು ಜಾನ್ವಿ. ಅದು ಹೆಂಗು ನನಗೆ ಜಾನ್ವಿ ಮೇಲೆ ನಂಬಿಕೆನೇ ಇಲ್ಲ. ಹಿಂಗೆಲ್ಲ ಹೇಳ್ಬೇಡ ನೀನು ವಿಡಿಯೋನಲ್ಲಿ, ಏನು ನಂಬಿಕೆನೇ ಇಲ್ಲ ಅಂದ್ರೆ. ಯಾಕೆಂದ್ರೆ ತುಂಬಾನೇ ಕಷ್ಟ. ಯಾಕೆಂದ್ರೆ ಈಗ ಲಕ್ಷಿತ್ 8 o'clock ಲಕ್ಷಿತ್ ಹೋಗ್ತಾನೆ, ಮತ್ತೆ 7:45 ಬರುತ್ತೆ ಲಕ್ಷಿತ್, ಮತ್ತೆ ಇವ್ನು ಮತ್ತೆ 8:45 9 ಇವ್ನು ಕರ್ಕೊಂಡು ಹೋಗ್ಬೇಕು. ಆ ಟೈಮ್ ಒಳಗಡೆ ಇಬ್ಬರಿಗೂ ತಿನ್ಸ್ಬೇಕು. ಆ್ಯಕ್ಚುಲಿ ಇಬ್ಬರಿಗೂ ಹೇಳಿಸಿ ಏನು ಗೊತ್ತಾ, ನನ್ನ ಗಂಡಿಗೆ ಮೇನಾಗಿ ಅವ್ರ ಮಕ್ಕಳಿಗೆ ತಿನ್ನಿಸ್ಬೇಕು. ಬಟ್ ಸಿಂಬಾದೇನು ತೊಂದರೆ ಇಲ್ಲ. ಅವ್ನಿಗೆ ಯೂಶ್ವಲಿ ಮಕ್ಳಿಗೆ ಬೆಳಗ್ಗೆ ಹೊತ್ತು ಏನು ಇಡ್ಲಿ ಚಪಾತಿ ದೋಸೆ ಇದೇ ಇಷ್ಟ ಆಗೋದು. ಆ್ಯಂಡ್ ಅದನ್ನೇ ನಾನು ತಿನ್ಸೋದು. ಆ್ಯಂಡ್ ಅದನ್ನ ಚೆನ್ನಾಗಿ ತಿನ್ಕೋತಾನೆ, ಏನು ತೊಂದರೆ ಇಲ್ಲ. ಹೇಗಾಗದಂತ ಗೊತ್ತಿಲ್ಲ. ಬಟ್ ಗೈಸ್, ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನಾನು ಮಾಡ್ತೀನಿ. ನೀನು ಮಾಡಿದ್ರೆ ಓಕೆ, ಬಟ್ ಅದೇ ನಮ್ಗೆ ಭಯ. ಯಾಕೆಂದರೆ ಸಿಂಬಾ ಅವ್ನು ಹೇಳೋದು ತುಂಬ ಲೇಟು, 9 ಆದರೂ ಹೇಳಲ್ಲ. ಬಟ್ ಬೇಗನೆ ಹೇಳಿಸಿ ಅವನ್ನ ಸ್ಕೂಲ್ ಕಳಿಸೋದು, ಅಷ್ಟು ಬೇಗ ತಿನ್ನಿಸಿ, ಅದು ದೊಡ್ಡ ಟಾಸ್ಕು. ನೋಡೋಣ. ಲಕ್ಷಿತ್ ಏನು ಗೊತ್ತಾ, ತುಂಬ ಖುಷಿಯಾಗಿ ಹೋಗ್ತಿದ್ದ ಸ್ಕೂಲ್ಗೆ. ಸ್ಕೂಲ್ ಅಂದರೆ ಅವ್ನಿಗೆ ಒಂಥರ ಖುಷಿ. ಇವಾಗ ಅವ್ನ ಸ್ಕೂಲು ಸ್ಟಾರ್ಟ್ ಆಗಿದೆ ಅಲ್ವಾ, ತುಂಬ ಖುಷಿಯಿಂದ ಹೋಗ್ತಾನೆ. ಸ್ಕೂಲ್ ಅಂದ್ರೆ ಖುಷಿ ಅವನಿಗೆ, ಸಿಂಬಾಗೆ ಸ್ಕೂಲ್ ಅಂದ್ರೆ ನೋ ಅಂತಾನೆ. ನೋ ಬೇಡ ಅಂತಾನೆ. ಎಳ್ಕೊಂಡು ಹೋಗ್ಬೇಕಾದ್ರೆ ಹತ್ಕೊಂಡು ಬರ್ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ವಾರ ನೀನು ದಯವಿಟ್ಟು ಪ್ಲೀಸ್ ವರ್ಕ್ ಫ್ರಮ್ ಹೋಮ್ ಮಾಡಿಬಿಟ್ಟು ಅವ್ನಿಗೆ ಸ್ಕೂಲ್ ಸ್ಟಾರ್ಟ್ ಆದಾಗ ಅವನ್ನ ಅಟ್ಲೀಸ್ಟ್ ಕರ್ಕೊಂಡು ಹೋಗಿ ಬಿಡೋಕ್ಕಾದ್ರೂ ಬರಬೇಕು. ನೋಡೋಣ. ಓಕೆ ಗೈಸ್, ಬನ್ನಿ ಹೋಗ್ಬಿಟ್ಟು ಸಿಂಬಾದು ಅಡ್ಮಿಷನ್ ಮಾಡಿಸ್ಕೊಂಬರೋಣ. ಸಿಂಬಾಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಹೋಗಿದ್ವಿ. ನಮ್ಮ ಮನೆ ಹತ್ರನೇ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದೆ ಇದು. ಬಟ್ ಅಲ್ಲಿ ಅವರು ಮ್ಯಾಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಅಡ್ಮಿಷನ್ ಆಗಲಿಲ್ಲ. ಸೊ ಜಾಸ್ತಿನೂ ನಾನು ರೆಕಾರ್ಡ್ ಕೂಡ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಲೈಟಾಗಿ ಒಂದು ಚೂರು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಓಕೆ ಗೈಸ್, ಸೊ ಅಕ್ಷಯ ತೃತೀಯಗೆ ಏನು ತೊಗೊಂಬಂದಿರಿ ಸುಪ್ರಿಯಾ ಅಂತ ಕೇಳ್ತಾ ಇದ್ರಿ. ಸೊ ಅಕ್ಷಯ ತೃತೀಯಗೆ ನಾನು ಒಂದು ಚೆನ್ನಾಗಿರೋ ಒಂದು ಗೋಲ್ಡ್ನ ತೊಗೊಂಡಿದ್ದೀನಿ. ಸೊ ತೊಗೊಂಡಿದ್ದೀನಿ ಅಂದರೆ ಅಲ್ಲಿ ತೊಗೊಂಡು ಅಲ್ಲೇ ಅಂಗಡಿಲೇ ಇಟ್ಬಿಟ್ಟು ಬಂದಿದ್ದೀನಿ. ಸೊ ನಿಮಗೆ ಗೊತ್ತೇ ಇದೆ, ನಂದೊಂದು ಹಳೇದು ಖಡ ಇತ್ತು, ಆ ಖಡನ ಹಾಕ್ಬಿಟ್ಟು ನಾನು ಏನಾದರೂ ಗೋಲ್ಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಬಿಕಾಸ್ ಇನ್ನೂ ಎಕ್ಸ್ಟ್ರಾ ಗ್ರಾಮ್ಸ್ಗೆ ನನ್ನ ಹತ್ರ ಅಷ್ಟು ಅಮೌಂಟ್ ಅವಾಗ ಇರಲಿಲ್ಲ. ಸೊ ನಾನು ಅವಾಗ ಏನು ಮಾಡಿದೆ, ಖಡ ಹಾಕಿದಾಗ ಅದು 15 ಗ್ರಾಮ್ಸ್ ಏನೋ ಬಂತು. ಸೊ ಕಡದು ವೆಯ್ಟ್ ನೋಡಿದಾಗ ಅದು 15 ಗ್ರಾಮ್ಸ್ ಏನೋ ಇತ್ತು. ಸೊ 15 ಗ್ರಾಮ್ಸ್ಗೆ ನನಗೆ ಬೇಕಾಗಿದ್ದು ಬಳೆ. ಬಿಕಾಸ್ ನಾನು ನನ್ನ ಬಳೆಗಳನ್ನ ಹಾಕಿ ಚೋಕರ್ ತೊಗೊಂಡಿದ್ದೆ ಅಲ್ವಾ. ಸೊ ಬಳೆನ ಮತ್ತೆ ತೊಗೊಳ್ಳೋಣ, ಈ ಒಂದು ಕಡನ ಹಾಕ್ಬಿಟ್ಟು 2 ಬಳೆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದು ಸ್ವಲ್ಪ ಎಕ್ಸ್ಟ್ರಾ ಗ್ರಾಮ್ಸ್ ಅಂದರೆ ಒಂದು 10 ಗ್ರಾಮ್ ಅಂದರೆ ಪರವಾಗಿಲ್ಲ, ಇನ್ನೂ ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಇದ್ದಿದ್ದು ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ 30 ಗ್ರಾಮ್ಸ್ ಪ್ಲಸ್ ಇದ್ದಿದ್ದು. ಆ್ಯಂಡ್ 30 ಗ್ರಾಮ್ಸ್ ಪ್ಲಸ್ಸಲ್ಲೇ ನಾವು ಒಂಥರ ದೊಡ್ಡ ಚೆನ್ನಾಗಿರೋದು ಒಂಥರ ಆ್ಯಂಟಿಕ್ ಬಳೆಗಳೆಲ್ಲ ತೊಗೊಂಡ್ರೆ ಚೆನ್ನಾಗಿ ಅನ್ಸೋದು. ಸೊ 30 ಗ್ರಾಮ್ಸ್ ಪ್ಲಸ್ ಇದ್ದಿದ್ದರಿಂದ ನನ್ನ ಹತ್ರ ಅಷ್ಟು ಅವಾಗ ಅಮೌಂಟ್ ಇರಲಿಲ್ಲ. ಸೊ ಅವಾಗ ಏನು ಡಿಸೈಡ್ ಮಾಡಿದೆ ಅಂದರೆ, ಇನ್ನೂ ಗೋಲ್ಡ್ ತಗೋತಾ ಇಲ್ಲ, ಅಟ್ಲೀಸ್ಟ್ ಗೋಲ್ಡ್ದು ಚೆಟ್ಟಾದರೂ ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಗೋಲ್ಡ್ದು ಅದು ಸ್ಕೀಮ್ ಬರುತ್ತಲ್ಲ, ಸ್ಕೀಮ್ನ ಹಾಕ್ಕೊಂಡಿದ್ದೀನಿ. ಸೊ ಗೋಲ್ಡ್ ಸ್ಕೀಮ್ ಅದ್ರ ಪಾಡಿಗೆ ಅದು ನಡೀತಾ ಇದೆ ಇವಾಗ. ಸೊ 1 ವರ್ಷ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಇಯರ್ ಅಕ್ಷಯ ತೃತೀಯಕ್ಕೆ ನಾನು ಏನಾದರೂ ಹೊಸ ಗೋಲ್ಡ್ನ ತಗೊಳ್ಳೋ ಥರ ಗೋಲ್ಡ್ ಸ್ಕೀಮ್ನ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ಇದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಸೊ ಗೋಲ್ಡ್ ಅದಕ್ಕೆ ನಾನು ನಿಮಗೆ ತಗೊಂಡು ಬಂದಿದ್ರೆ ಡೆಫಿನೆಟ್ಲಿ ತೋರಿಸೇ ಬಿಡ್ತಿದ್ದೇನೋ. ಬಟ್ ಅದನ್ನು ನಾನು ಇನ್ನೂ ಮನೆಗೆ ತಂದಿಲ್ಲ. ಸೊ ಮನೆಗೆ ತರದಲ್ಲೇ ಇರೋ ಕಾರಣ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ನೋಡೋಣ, ಅದನ್ನ ತೊಗೊಂಬಂದಾಗ ನಾನು
ಅಂದರೆ ಬಳೆ ತಗೋಬೇಕು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಬಿಕಾಸ್ ನೆಕ್ಲೆಸ್ ಹಾರ ಎಲ್ಲ ಇದೆ ಸಾಕು, ಬಳೆ ಮೇಯ್ನಾಗಿ ಬೇಕು, ಎರಡು ಕೈಗೂ ಚೆನ್ನಾಗಿರೋದು, ಒಂದು ಸ್ವಲ್ಪ ದಪ್ಪಗಿರೋದು. ಸೊ ಈ ಥರ ಬಳೆ ತಗೊಳ್ಳೋಣ ಅಂತ ಅಂದ್ಕೊಂಡು ಅದನ್ನ ಫಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೇ ದುಡ್ಡು ಶಾರ್ಟೇಜ್ ಆಗಿದ್ದರಿಂದ ನಾನು ಅಕ್ಷಯ ತೃತೀಯ ದಿವಸ ಏನೂ ತೊಗೊಳ್ಳಿಲ್ಲ. ಸೊ ತುಂಬ ಅಂದರೆ ಕೇಳ್ತಾನೆ ಇದ್ರೆ ಪ್ರತಿ ಬ್ಲಾಗಲ್ಲೂ ನನಗೆ ಒಂದು 2-3 ಕಾಮೆಂಟ್ ಬಂದೇ ಬರುತ್ತೆ, ಅಕ್ಷಯ ತೃತೀಯಗೆ ಏನು ತೊಗೊಂಡ್ರಿ ಹೇಳಿ ಅಂತ. ತಗೊಂಡಿದ್ರೆ ಡೆಫಿನೆಟ್ಲಿ ಇಲ್ಲಿ ತನಕ ವೆಯ್ಟ್ ಮಾಡ್ತಾನೆ ಇರಲಿಲ್ಲ, ಆದಷ್ಟು ಬೇಗನೆ ಶೇರ್ ಮಾಡಿಬಿಡ್ತಿದ್ದೆ. ಬಿಕಾಸ್ ನಾನು ಏನೇ ಗೋಲ್ಡ್ ಸಿಲ್ವರ್ ಅಥವಾ ಏನೇ ತೊಗೊಂಡಿದ್ರು ಫಸ್ಟ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ, ಮತ್ತು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಶಾಪಿಂಗ್ ಪ್ರತಿಯೊಂದನ್ನು ಕೂಡ ಮಾಡಿದ್ದೀವಿ. ಅವತ್ತು ನಾನು ಫಿಕ್ಸ್ ಮಾಡಿಬಿಟ್ಟು ಅಂದರೆ ನೋಡೋಕ್ಕೆ ಹೋಗಿದ್ದಲ್ಲ, ಅವತ್ತು ಅಂದ್ಕೊಂಡಿದ್ದೆ ಓಕೆ ನಾನು ಒಂದು ಖಡಾನೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದ್ಸತಿ ಹೋಗ್ಬಿಟ್ಟು ನೋಡಿದಾಗ ನನಗೆ ಖಡಾಗಿಂತ ನಮ್ಮಮ್ಮನೂ ಹೇಳಿದ್ರು ಆಲ್ರೆಡಿ ಒಂದು ಖಡ ಇದೆ, ಈ ಖಡನ ಹಾಕ್ಬಿಟ್ಟು ಬಳೆ ಥರನೇ ತಗೋ ಅಂತ ಹೇಳಿದರು. ಸೊ ಅದಕ್ಕೇನೆ ಬಳೆಗೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಬಂದಿದ್ದೀನಿ ಗೈಸ್. ಆ್ಯಂಡ್ ನೆಕ್ಸ್ಟ್ ತಗೊಂಡಾಗ ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ. ಸೊ ಇದೊಂದು ಹೇಳಬೇಕಿತ್ತು, ತುಂಬ ಕೇಳ್ತಾನೆ ಇದ್ರಲ್ಲ. ಸೊ ಅಕ್ಷಯ ತೃತೀಯಗೆ ಒಡವೆ ತಗೊಳ್ಳಿಲ್ಲ, ಬಟ್ ಒಡವೆ ತಗೊಳ್ಳೋಕ್ಕೆ ಅಂತ ಒಡವೆ ಸ್ಕೀಮ್ ಹಾಕ್ಬಿಟ್ಟು ಬಂದಿದ್ದೀನಿ. ಹಾಗೆ ಇವಾಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅಡುಗೆಗೆ ಬಂದು ಮೊಳಕೆ ಕಾಳು ಮತ್ತು ಎತ್ಲವರೆಕಾಯಿ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಕಾಂಬಿನೇಷನಲ್ಲಿ ನಾನು ಬಸ್ಸಾರು ಯಾವತ್ತೂ ಮಾಡಿಲ್ಲ, ಬಟ್ ಮೇಘನ ಜೊತೆ ಹಾಗೆ ಮಾತಾಡ್ತಿದ್ದಲ್ಲ, ಮೇಘನ ಕೂಡ ಹೇಳಿದ್ರು ಅದ್ರಲ್ಲಿ ಮಾಡಿ ಚೆನ್ನಾಗಿರುತ್ತೆ ಸುಪ್ರಿಯಾ ಅಂತ. ಸರಿ ಅದನ್ನೇ ಮಾಡ್ತಾಯಿದ್ದೀನಿ. ಇವಾಗ ಸೊಪ್ಪು ಬೇಕಿತ್ತು, ಸೊಪ್ಪು ತರೋಣ ಅಂತ ಹೋದೆ, ಹುಳ್ಳಿಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಮಾಡೋಣ ಅಂತ. ಬಟ್ ಸೊಪ್ಪಿರಲಿಲ್ಲ. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮತ್ತು ಅಲ್ಲಿಗೆ ಹೋದಾಗ ಸ್ವಲ್ಪ ಲೇಟ್ ಆಯಿತು, ಸೊಪ್ಪೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸರಿ ಆಯಿತು ಅಂತ ಮೊಳಕೆ ಕಾಳು ಮತ್ತು ಹಿತ್ಲವರೆಕಾಯಿನೇ ತೊಗೊಂಬಂದಿದ್ದೆ. ಸೊ ಈ ಕಾಂಬಿನೇಷನಲ್ಲಿ ನೀವು ಮಾಡ್ತೀರಾ ಬಸ್ಸಾರು? ಕಾಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ನಾನು ಇವತ್ತು ತೋರಿಸೋ ರೀತಿ ಬಂದು ನಮ್ಮೂರ ಕಡೆ ಅಂದರೆ ನಮ್ಮ ಚಂದ್ರಾಯಪಟ್ಟಣದ ಕಡೆ ಇದೇ ರೀತಿಯಾಗಿ ನಾವು ಬಸ್ಸಾರು ಮಾಡೋದು. ಸೊ ನಿಮ್ಮ ಕಡೆ ಯಾವ ರೀತಿಯಾಗಿ ಬಸ್ಸಾರು ಮಾಡ್ತೀರಾ? ಇದೇ ರೀತಿ ಮಾಡ್ತೀರಾ? ಬಿಕಾಸ್ ಮಂಡ್ಯ ಕಡೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಇವಾಗ ನಾನು ಮೊಳಕೆ ಕಾಳು ಮತ್ತು ಹಿತ್ಲವರೆಕಾಯಿ ಮತ್ತು ಒಂದು ಟೊಮ್ಯಾಟೊನ ಹಾಕಿ 2 ವಿಸಲ್ ಕೂಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕುಕ್ಕರಲ್ಲಿ ಹಾಕಿದ್ದೀನಿ. ಕೆಲವೊಬ್ಬರು ಬೇಳೆನೂ ಕೂಡ ಹಾಕ್ಬಿಟ್ಟು ಮಾಡ್ತಾರೆ, ಅಂದರೆ ನಮ್ಮ ಮನೇಲೂ ಕೂಡ ಬೇಳೆ ಎಲ್ಲ ಹಾಕ್ಬಿಟ್ಟು ತೊಗರಿ ಬೇಳೆ ಹಾಕ್ಬಿಟ್ಟು ಕೂಡ ಮಾಡ್ತೀವಿ. ಬಟ್ ಅದು ಜಾಸ್ತಿ ನಾವು ಈ ಹುಳ್ಳಿಕಾಳು ತಿಂದಷ್ಟು ತುಂಬ ಒಳ್ಳೆಯದು ಬಾಡಿಗೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹುಳ್ಳಿಕಾಳ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾವು ಅದರದ್ದು ಒಂದು ಮಸಾಲೆ ಏನು ರೆಡಿ ಮಾಡ್ಕೋತೀವಲ್ಲ, ಅದು ಬಂದುಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ, ಮೆಣಸು, ಇದು ಇಂಪಾರ್ಟೆಂಟ್ ಬಸ್ಸಾರಿಗೆ. ಜೀರಿಗೆ ಮೆಣಸೇ ತುಂಬ ಜಾಸ್ತಿ ಇಂಪಾರ್ಟೆಂಟ್. ಒಂದು ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹೊಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಹೊಣಮೆಣ್ಸಿನ್ಕಾಯಿ ಬಸ್ಸಾರು ಮಾಡ್ತಾರೆ ಮತ್ತು ಹಸಿರು ಮೆಣಸಿನ್ಕಾಯಿ ಬಸ್ಸಾರು ಎರಡನ್ನೂ ಕೂಡ ಮಾಡ್ತಾರೆ. ಸೊ ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂಡು ಮತ್ತು ಟೊಮ್ಯಾಟೊ ಏನು ಬೇಯಾಕಿದ್ನಲ್ಲ ಅದು ಒಂದು ಟೊಮ್ಯಾಟೊ ಆ್ಯಂಡ್ ಒಂದು ಸ್ವಲ್ಪ ಹುಳ್ಳಿಕಾಳನ್ನ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹುಣಸೆ ಹಣ್ಣು ಬಂದುಬಿಟ್ಟು ಸುಟ್ಟಿರೋ ಹುಣಸೆ ಹಣ್ಣು ಹಾಕ್ತಾರೆ. ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತಾ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಿಂಗೆ ಗೆಡ್ಡೆನೇ ಸುಡ್ತಾರೆ ಒಲೆಯಲ್ಲಿ. ಊರ ಕಡೆ ಎಲ್ಲ ಜಾಸ್ತಿ ಹಾಗೆ ಮಾಡೋದು. ಅದನ್ನ ಸುಟ್ಬಿಟ್ಟು ಹಾಗೆ ಹಾಕ್ತಾರೆ, ಅದು ಸಖತ್ತಾಗಿರುತ್ತೆ. ನಾನು ಹಾಗೆ ಗ್ಯಾಸಲ್ಲಿ ಒಂದು ಸ್ವಲ್ಪ ಸುಟ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಇವಾಗ ಇದನ್ನ ರುಬ್ಕೋತೀನಿ. ಸೊ ಈ ಒಂದು ಪೇಸ್ಟನ್ನ ಹಾಕಿನೇ ನಮ್ಮ ಕಡೆ ಬಸ್ಸಾರು ಮಾಡೋದು. ಬಟ್ ಮಂಡ್ಯ ಕಡೆಯಿಂದ ಮತ್ತೆ ಮಾಡೋದೇ ಫುಲ್ ಡಿಫ್ರೆಂಟ್ ಇರುತ್ತೆ. ಅವರು ಸಾಂಬಾರು ಪೌಡ್ರೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನಾವು ಕೂಡ ಇದರಲ್ಲಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇವತ್ತು ನಾನು ಆ್ಯಡ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಂಡಿದ್ದೆ. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು. ನಮ್ಮ ಅಮ್ಮಂದು ಆ ಒಂದು ಟಚ್ ಇರಬೇಕು ನನಗೆ, ಯಾವುದೇ ಸಾಂಬಾರು ಪಲ್ಯ ಏನೇ ಮಾಡಿದ್ರು. ಆ್ಯಂಡ್ ಲಾಸ್ಟಲ್ಲಿ ಇವಾಗ ಒಗ್ಗರಣೆಗೆ ಹಾಕಬೇಕು. ತುಂಬಾ ಈಸಿ ಒಂದು ಬಸ್ಸಾರು ಮಾಡೋದು, ಸಖತ್ ಬೇಗನೂ ಆಗಿಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಚಟಪಟ ಅಂದ ತಕ್ಷಣವೇ ನಮ್ಮ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ, ಮಸಾಲೆ ಅನ್ನಲ್ಲ ಇದು ಖಾರ ಅಂತಾರೆ, ಖಾರ ಮಸಾಲೆ ಅಂದರೆ ಅದರಲ್ಲಿ ಗರಂ ಮಸಾಲೆಗಳೆಲ್ಲ ಹಾಕಿದ್ರೆ ಅದು ಮಸಾಲೆ ಆಗಿದೆ. ಬಟ್ ಇದು ಬರೀ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತು ಬೇಯಿಸಿರ್ತೀವಲ್ಲ ಅದ್ರದ್ದು ನೀರನ್ನ ಹಾಕ್ಬಿಟ್ಟು ಈ ಥರ ಒಂದು ಕುದಿ ಬಂದಾಗ ಉಪ್ಪನ್ನ ಹಾಕಬೇಕು. ನಮ್ಮಮ್ಮ ಹೇಳ್ತಾರೆ ಬಸ್ಸಾರಿಗೆ ಯಾವಾಗಲೂ ಒಂದು ಕುದಿ ಬರ್ತಾ ಇದೆ ಅಂದಾಗ ಉಪ್ಪು ಹಾಕಬೇಕು ಮತ್ತು ಒಂದೇ ಕುದಿನಲ್ಲಿ ಸಾಂಬಾರನ್ನ ಆಫ್ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಅದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಸ್ಸಾರು ಇವತ್ತು ತಿನ್ನೋದಕ್ಕಿಂತ ನಾಳೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ತಂಗ್ಳು ಬಸ್ಸಾರು ಅಂತೆಲ್ಲ ಅದು ಇನ್ನೂ ಸಖತ್ತಾಗಿರುತ್ತೆ. ಮತ್ತು ಇವಾಗ ಒಂದು ಅದೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಕಡಾಯಿನಲ್ಲಿ ಒಂಚೂರು ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಗೂ ಹೊಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಸ್ತಿಟ್ಕೊಂಡಿದ್ನಲ್ಲ ಹಿತ್ಲವರೆಕಾಯಿ ಮತ್ತು ಮೊಳಕೆ ಕಾಳನ್ನ, ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪಲ್ಯ ಪುನೀತ್ಗೆ ಈ ಥರ ಒಗ್ಗರಣೆ ಕೊಟ್ಟಿದ್ದ ಪಲ್ಯನೇ ಜಾಸ್ತಿ ಇಷ್ಟ ಆಗೋದು. ಸೊ ಅದಕ್ಕೆ ನಾನು ಬಸ್ಸಾರು ಮತ್ತು ಉಪ್ಸಾರು ಏನೇ ಮಾಡಿದ್ರು ಪಲ್ಯನ ಒಗ್ಗರಣೆ ಕೊಡ್ತೀನಿ. ಅವ್ರಿಗೆ ಈರುಳ್ಳಿ ಮತ್ತು ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಡಲೇಬೇಕು, ಅವ್ರಿಗೆ ಹಂಗೆ ತಿನ್ನೋಕ್ಕೆ ಇಷ್ಟ.
ಸೊ ಒಂದು ಸ್ವಲ್ಪ ಹಿಂಗೆ ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಅದ್ರದ್ದು ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕಾಯಿ ತುರಿನ ಹಾಕ್ಕೊಂಡು ನಮ್ಮ ಪಲ್ಯ ಕೂಡ ರೆಡಿ ಆಗುತ್ತೆ. ನೀವು ಸಾಲ್ಟ್ ಏನಾದರೂ ಬೇಯಿಸ್ಬೇಕಾದ್ರೇ ಹಾಕಿದರೆ ಇವಾಗ ಹಾಕಬೇಡಿ, ಇಲ್ಲಾಂದರೆ ಇವಾಗ ಹಾಕಿ. ಸೊ ನಮ್ಮ ಅಡುಗೆ ಕೂಡ ರೆಡಿ ಆಯಿತು. ಒಂಚೂರು ಪಾತ್ರೆಗಳಿತ್ತು ಅದನ್ನೂ ಕೂಡ ಹಾಗೆ ತೊಳ್ಕೊತಿದ್ದೆ. ಅಷ್ಟರಲ್ಲಿ ನನ್ನ ಗಂಡಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸುವ ಸ್ಟಾರ್ಟ್ ಆಯಿತಾ. ಸರಿ ಅವ್ರು ಕೂಡ ಹಾಕ್ಕೊಳ್ಳೋಕೆ ಬಂದರು. ಆ್ಯಂಡ್ ಲಕ್ಷಿತ್ಗೆ ಇವಾಗ ಕಲಿಸ್ಬಿಟ್ಟು ಉಂಡೆ ಮಾಡ್ತಾಯಿದ್ದೀನಿ. ಅವ್ನಿಗೆ ಇವಾಗ ತಿನ್ಸೋದು ಕಡಿಮೆ ಮಾಡಿದ್ದೀವಿ. ಅವನೇ ತಿಂತಾನೆ, ಏನಪ್ಪ ಅಂದರೆ ಉಂಡೆ ಉಂಡೆ ಮಾಡಿಕೊಡ್ಬೇಕು, ಆವಾಗ ಒಂದೊಂದು ಉಂಡೆ ಎತ್ಕೊಂಡು ತಿಂತಾನೆ. ಅವನಿಗೆ ಕಲಿಸ್ಬಿಟ್ಟು ತಿನ್ನು ಅಂತ ಅಂದರೆ ಕೆಳಗಡೆ ಎಲ್ಲ ಫುಲ್ಲು ಅನ್ನ ಚೆಲ್ಲಿರ್ತಾನೆ, ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಈ ತಿರಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಊಟ ಕೂಡ ಅವರೇ ಊಟ ಮಾಡಿದ್ರೆ ಶಕ್ತಿ ಜಾಸ್ತಿ ಅಂತೆ. ಹಾಗೂ ಗೈಸ್ ಕಿಚನ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ನ ತಗೊಂಡಿದ್ದೆ. ಸೊ ಅದನ್ನು ತೋರಿಸೋಣ ಅಂತ ಅನ್ಕೋತಾ ಇದೆ ಮೀಶೋಯಿಂದ. ಸೊ ಇದು ಬಂದು ಫಸ್ಟ್ ಒಂದು ಫ್ಲವರ್ ಪಾಟ್, ಈ ಥರ ವೈಟ್ ಕಲರ್ ಫ್ಲವರ್ದು ಪಾಟ್ ಥರ ತಗೊಂಡಿದ್ದೆ. ಇದು ಬಂದು ಅಟ್ಯಾಚ್ ಆಯ್ತಾ, ತೆಗಿಯೋಕ್ಕಾಗಲ್ಲ, ಇದು ಸ್ವಲ್ಪ ಹಿಂಸೆ ತೆಗಿಯೋಕ್ಕೆ, ಬೇಡ ತೆಗಿಯೋದು ಅಂತ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಬಟ್ ಮತ್ತು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡೆ ನಾನು. ಒಂಥರ ಆಫರ್ ಥರ ಇತ್ತು ಅನ್ನೋ ಥರ. ಸೊ ಚೆನ್ನಾಗಿ ಕಾಣಿಸುತ್ತೆ. ಯಾವುದಾದ್ರೂ ಒಂದು ಇದರಲ್ಲಿ ಮೂಲೆಯಲ್ಲಿ ಇಟ್ಬಿಟ್ಟು ಡೆಕೋರೇಟ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಎಷ್ಟು ಟೈಮಿಂದ ಸುಪ್ರಿಯ ಡೆಕೋರೇಟ್ ಮಾಡ್ತಾಯಿದ್ರೆ ಇನ್ನೂ ಮಾಡಿಲ್ಲ ಅನ್ಕೋಬೋದು. ನಾನು ಕಂಟಿನ್ಯೂಸ್ ಆಗಿ ಮನೇಲೇ ಇದ್ದರೆ ಏನಾದರೂ ಒಂದು ಮಾಡಿಬಿಡ್ತಿದ್ದೆ. ಬಟ್ ಏನಪ್ಪ ಅಂದರೆ ಅವಾಗೆಲ್ಲ ಸ್ಕೂಲು ಎಕ್ಸಾಮು ಅದು ಇದು ಅಂದ್ಕೊಂಡು ಮಾಡೋಕ್ಕಾಗಲಿಲ್ವಾ. ಆಮೇಲೆ ಸಮ್ಮರ್ ವೆಕೇಷನ್ ಅಂತ ಅಂದ್ಕೊಂಡು ಇದ್ದಿದ್ದು ಮಾಡೋಕ್ಕಾಗಿಲ್ಲ. ಬಿಕಾಸ್ ಮನೇಲೇ ಇಲ್ಲ ಸಮ್ಮರ್ ವೆಕೇಷನಲ್ಲಿ, ಮಮ್ಮಿ ಮನೆಯಲ್ಲಿ ಒಂದು 4 ದಿವಸ ಇನ್ನೊಂದು 2 ದಿವಸ ಆ ಥರ. ಸೊ ಇದರಲ್ಲಿ ಗಡಿ ಬಿಡಿನಲ್ಲಿ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ಮಾಡ್ತೀನಿ ಈ ತಿಂಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಫ್ರೂಟ್ ಬಾಸ್ಕೆಟ್ನ ತರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಇದು ಅಲ್ಲಿ ಸಡನ್ಲಿ ನಾನು ಸ್ಕ್ರಾಲ್ ಮಾಡಬೇಕಾದ್ರೆ ನಂಗೆ ಕಾಣಿಸ್ತಾ ಇದ್ದು ಲಕ್ಷಿತ್ ಸಡನ್ಲಿ ನಾನು ಸ್ಕ್ರಾಲ್ ಮಾಡಬೇಕಾದ್ರೆ ಕಾಣಿಸ್ತು ನನಗೆ ಇದು. ಆ್ಯಂಡ್ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ತಗೊಂಡೆ. ಮಸ್ತಾಗಿ ಫ್ರೂಟ್ಸ್ ಇರ್ಬೋದು ಇಲ್ಲಿ ನೋಡಿ. ತುಂಬ ಫ್ರೂಟ್ಸ್ ಎಲ್ಲ ಇಡ್ಬೋದು. ಸೊ ಸಕ್ಕತ್ ಇಷ್ಟ ಆಯಿತು. ಇದರಲ್ಲಿ ನಿಮಗೆ ಇದರ 3 ಟೈರ್ ಬಾಸ್ಕೆಟ್ 4 ಟೈರ್ ಬಾಸ್ಕೆಟ್ ಕೂಡ ಸಿಗುತ್ತೆ. ಐ ಮೀನ್ 2 ಟೈರ್ 3 ಟೈರ್ ಸಿಗುತ್ತೆ, ನಾವು 4 ಗೊತ್ತಿಲ್ಲ. ಬಟ್ ಈ ಥರ ನೋಡಿ ಇಷ್ಟು ಫ್ರೂಟ್ಸ್ನ ಇಲ್ಲಿ ಹಿಂಗೆ ಚೆನ್ನಾಗಿ ಡೆಕೋರೇಟ್ ಮಾಡಿ ಇಡ್ಬೋದು ಅಂತ ಹೇಳ್ಬಿಟ್ಟು ಇದೊಂದನ್ನ ತರಿಸ್ಕೊಂಡು ಮೀಶೋಯಿಂದ. ಆ್ಯಂಡ್ ಇನ್ನೊಂದು ಫ್ಲವರ್ ಆ್ಯಂಡ್ ಗೈಸ್ ಇದೊಂದು ಫ್ಲವರ್ ವೇಸ್. ಇದು ಬಂದು ನಾನು ವಿಶಾಲ್ ಮಾರ್ಟಲ್ಲಿ ನಾನು ಮತ್ತೆ ಲಚ್ಚು ತೊಗೊಂಡಿದ್ವಿ. ಇದು ತೋರಿಸಿಲ್ಲ ಅನ್ಸುತ್ತೆ. ಸೊ ಇದು ಬಂದು ಕ್ಯಾಕ್ಟಸ್ ಥರ ಬರುತ್ತೆ. ಸುಮ್ಮನಿರ. ಸೊ ಇದು ನಾನು ಹಾಗೂ ಲಚ್ಚು ಇಬ್ಬರು ತೊಗೊಂಡಿದ್ದು. ಇದು ಬಂದು ಕ್ಯಾಕ್ಟಸ್ ಥರ ಈ ಥರ ಇದೆ, ಚೆನ್ನಾಗಿದೆಲ್ಲ. ನನಗೆ ಇಷ್ಟ ಆಯಿತು. ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಇನ್ನು ಇದ್ರದ್ದು ಟ್ಯಾಗ್ ಕೂಡ ಬಿಚ್ಚಿಲ್ಲ. ಇದು ಬರೀ 199 ರುಪೀಸ್ಗೆ ತುಂಬ ಚೆನ್ನಾಗಿದೆ. ಇದು ಸಖತ್ ಸ್ಟ್ರಾಂಗ್ ಇದೆ ಇದು ಕೆಳಗಡೆ. ಆ್ಯಂಡ್ ಇನ್ನೇನಂದರೆ ನನಗೆ ಯಾವಾಗಲೂ ಲಕ್ಷಿತದ್ದು ಟಿಫಿನ್ ಬಗ್ಗೆ ತುಂಬ ಕಾಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಇದು ಹೊಸ ಟಿಫಿನ್ ಬಾಕ್ಸ್. ಸೊ ಹೊಸ ಟಿಫಿನ್ ಬಾಕ್ಸ್ ತಗೊಂಡಿದ್ದೀನಿ ಇವಾಗ ಈ ವರ್ಷಕ್ಕೆ. ಅದು ಇದೆ ಹಳೇದು. ಬಟ್ ಗೊತ್ತಲ್ಲ ಮಕ್ಕಳಿಗೆ, ಅಮ್ಮ ನನಗೆ ಬ್ಲೂ ಕಲರ್ ಬೇಕು, ಲೈಟ್ ಬ್ಲೂ ಬೇಕು, ಬಾಟಲ್ ಕಲರ್ ಥರ ಬೇಕು, ಹಂಗೆ ಹಿಂಗೆ ಅಂತೆಲ್ಲ. ಸರಿ ಆಯ್ತು ಅಂತ ಇದು ತಗೊಂಡೆ. ಇದು ಒಂದು ತವಕ್ಕಲ್ ಬ್ರ್ಯಾಂಡ್, ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಗೈಸ್. ಇದು ಯಾವುದ್ರದ್ದಾದ್ರೂ ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಲಿಂಕ್ ಕಳಿಸ್ತೀನಿ. ಸೊ ಚೆನ್ನಾಗಿದೆ ನೋಡಿ, ಈ ರೀತಿಯಾಗಿದೆ. ಇಲ್ಲಿ ಬಂದು ಒಂದು ಚಿಕ್ಕ ಬಾಕ್ಸ್ ಬರುತ್ತೆ. ಇದರೊಳಗೆ ಒಂದು ಚಿಕ್ಕದು ಬಾಕ್ಸ್. ಚಟ್ನಿ ಗಿಟ್ನಿ ಏನಾದರೂ ದೊಡ್ಡ ಮಕ್ಕಳಿಗೆ ಸ್ಪೆಷಲಿ ನಾವು ಇಡ್ಲಿ ಸಾಂಬಾರ್ ಅಥವಾ ಇದು ದೋಸೆ ಚಟ್ನಿ ಆ ಥರ ಏನಾದರೂ ಪಲ್ಯ ಏನಾದರೂ ಕೊಡಬೇಕಾದ್ರೂ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಈ ಥರ ಪಾರ್ಟಿಷನ್ ಇದೆ. ಫಸ್ಟ್ನೇ ಬಾಕ್ಸ್ದು ಬಂದು 3 ಬಾಕ್ಸ್ ಇದೆ. ಬಟ್ ಒಂಥರ ಡಿಫ್ರೆಂಟ್ ಇರ್ತಿತ್ತು, ಇದು ಡಿಫ್ರೆಂಟ್ ಇದೆ. ಸೊ ಈ ಥರ. ಆ್ಯಂಡ್ ಇದು ಅವನ ಬಾಟಲ್ಗೆ, ಅವನ ಈ ಹೊಸ ವಾಟರ್ ಬಾಟಲ್ಗೆ ಮ್ಯಾಚ್ ಮಾಡೋ ಥರ ಕಲರ್ ತೊಗೊಂಡಿದ್ದೀನಿ. ಓದ್ಸತಿನೂ ಹಂಗೆ ಈ ಥರ ಮ್ಯಾಚಿಂಗ್ ಕಲರ್ ಬೇಕು. ಅಮ್ಮ ಬ್ಲೂ ಕಲರೇ ಬೇಕು, ಬ್ಲೂ ಕಲರೇ ಬೇಕು ಅಂತ. ಆ್ಯಂಡ್ ಆ ಟಿಫಿನ್ ಬಾಕ್ಸ್ ಜೊತೆ ಅಂದರೆ ಈ ಟಿಫಿನ್ ಜೊತೆ ಇದೆಲ್ಲ ಸಿಗುತ್ತೆ ಗೈಸ್. ಅಂದರೆ ಒಂದು ಸ್ಪೂನ್ ಕೊಡ್ತಾರೆ, ಒಂದು ಫೋಕ್ ಕೊಡ್ತಾರೆ, ಮತ್ತು ಚಾಪ್ ಸ್ಟಿಕ್ಸ್ ಕೊಡ್ತಾರೆ. 2 ಚಾಪ್ ಸ್ಟಿಕ್ಸ್ ಅಂತ ಅವನೇನು ಯೂಸ್ ಮಾಡಲ್ಲ, ಸ್ಪೂನ್ ಮತ್ತು ಫೋಕ್ ಮಾತ್ರ ಯೂಸ್ ಮಾಡ್ತಾನೆ. ಸೊ ಈ ಥರ ಇದೆ, ಚೆನ್ನಾಗಿದೆ. ಇದು ತುಂಬ ಬಾಳಿಕೆ ಬರುತ್ತೆ. ಲಾಸ್ಟ್ ಅಂದರೆ ಚಿಕ್ಕ ಮಕ್ಕಳೇ ಆಲ್ಮೋಸ್ಟ್ 1 ವರ್ಷ ಲಕ್ಷಿತ್ ಯೂಸ್ ಮಾಡಿದ್ದಾನೆ. ಒಂದು ಸ್ವಲ್ಪನೂ ಏನೂ ಹಾಳಾಗಿಲ್ಲ, ಇನ್ನೂ ಹಾಗೆ ಇದೆ ಹಳೇದು ಕೂಡ. ಸೊ ನೀವು ದೊಡ್ಡ ಮಕ್ಳಿಗೆ ತೊಗೋಬೇಕಂದ್ರೂ ತೊಗೋಬೋದು. ಅದು 450 ರುಪೀಸ್ ಏನೋ ಸಿಗುತ್ತೆ. ನಾನು ಇದನ್ನ ತೊಗೋತೀನಿ ಅಂದರೆ ಆನ್ಲೈನಲ್ಲೇ ತೊಗೊಳ್ಳಿ. ಈ ಥರ ಹೊರಗಡೆ ಅಂಗಡಿಲಿ ತೊಗೊಳಕ್ಕೆ ಹೋಗ್ಬಿಡಿ, ತುಂಬ ಕಾಸ್ಟ್ಲಿ ಅಂತಾರೆ. ಬಿಕಾಸ್ ನಾನು ಹಂಗೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಂಗಡಿಲೆಲ್ಲ ಹೋಗ್ಬಿಟ್ಟು ಕೇಳ್ಕೊಂಬರೋಣ ಅಂತ ಹೋಗಿದ್ನಾ, ಹೆವಿ ಕಾಸ್ಟ್ಲಿ ಅಂಗಡಿನಲ್ಲಿ. ಸುಮ್ಮನೆ 800-900 ರೂಪಾಯಿ ಎಲ್ಲ ಹಾಕಿದ್ದಾರೆ.
ಇದು ನಿಮಗೆ ಆನ್ಲೈನಲ್ಲಿ ಒಂದು 350 400 450 ಆ ಥರ ರೇಂಜಲ್ಲಿ ಸಿಕ್ಬಿಡುತ್ತೆ. ಸೊ ಇಷ್ಟೇ ಗೈಸ್, ಇವಾಗ ಸ್ವಲ್ಪ ಕಿಚನ್ದು ಎಲ್ಲ ಸೆಟಪ್ ಮಾಡೋದಕ್ಕೆ ಒಂದೆರಡು ಐಟಮ್ಸ್ನ ತರಿಸಿದ್ನೆಲ್ಲ ಹಾಗೆ ತೋರಿಸೋಣ ಅಂತ ತೋರಿಸ್ದೆ. ಲಿಂಕ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಓಕೆ, ಆ್ಯಂಡ್ ಗೈಸ್ ಅದ್ರ ಜೊತೆಗೆ ಇದನ್ನ ತಗೊಂಡಿದ್ದೀನಿ. ಸೊ ಇದು ಬಂದು ನನ್ನ ಕ್ಯೂಟ್ ಲಿಟಲ್ ಡಕ್, ಇದು ಕಿಚನ್ಗೋಸ್ಕರನೇ ತಗೊಂಡಿರೋದು. ಕ್ಯೂಟ್ ಆಗಿದೆ ಈ ಡಕ್, ನೋಡಿ ಅಷ್ಟು ಕ್ಯೂಟ್ ಆಗಿದೆ. ಸೊ ಈ ಡಕ್, ಆ್ಯಂಡ್ ಇದರಲ್ಲಿ ಬಂದು ಜೇಡ್ ಪ್ಲಾಂಟ್ ಹಾಕಿದ್ದೀನಿ ಗೈಸ್. ಇಂಡೋರು ಆಗುತ್ತೆ ಔಟ್ಡೋರು ಆಗುತ್ತೆ. ಸೊ ಈ ಥರ ಕಾಣಿಸುತ್ತೆ, ಕ್ಯೂಟ್ ಆಗಿದೆಯಲ್ಲ. ಸೊ ಇದನ್ನ ಒಂದಲ್ಲ ಎರಡು ತಗೊಂಡಿದ್ದೀನಿ, ಪೇರಲ್ಲಿ ಇರಲಿ ಅಂತ. ನೋಡಿ ಹಾರ್ಟ್ ಫಾರ್ಮ್ ಆಯ್ತಾ. ಸೊ ಈ ಥರ ಇದನ್ನೆಲ್ಲ ಕಿಚನಲ್ಲೇ ಇಡಕ್ಕೆ ಅಂತಲೇ ತೊಗೊಂಡಿರೋದು. ಸದ್ಯಕ್ಕೆ ಹೊರಗಡೆ ಇಟ್ಟಿದ್ದೀನಿ, ಬಿಸಿಲೆಲ್ಲ ಸ್ವಲ್ಪ ಚೆನ್ನಾಗಿ ಬಿದ್ದು ಒಂಚೂರು ಚೆನ್ನಾಗಿ ದೊಡ್ಡದಾಗಲಿ ಅಂತ. ಆ್ಯಂಡ್ ಕಿಚನಲ್ಲಿ ಯಾವ ಕಡೆ ಏನು ಇಡಬೇಕು ಅಂತ ನನಗೆ ಇನ್ನೂ ಕನ್ಫ್ಯೂಷನ್ ಇದೆ. ನಿಮ್ಗೇನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ, ಯಾವ ಥರ ಇಡ್ಬೋದು ಕಿಚನ್ನ ಅಂತ ಹೇಳ್ಬಿಟ್ಟು. ಇನ್ನೂ 1 ವರ್ಷ ಇರ್ತೀವಿ, ಸೊ ಕಿಚನ್ನ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅಂತ ನನ್ನ ಆಸೆ. ನೋಡೋಣ ಹೇಗಾಗುತ್ತೆ ಏನು ಅಂತ. ಇನ್ನೂ 1-1.5 ವರ್ಷ ಇರ್ತೀವಿ, ಸೊ ಕಿಚನ್ನ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಅಂತ ನನಗೆ ಆಸೆ. ಅದಕ್ಕೆ ಒಂದೊಂದು ಐಟಮ್ಸ್ ತಗೋತಾ ಇರ್ತೀನಿ. ಆ್ಯಂಡ್ ನಾವೇನಾದರೂ ಬೈ ಚಾನ್ಸ್ ಬೇರೆ ಮನೆಗೆ ಶಿಫ್ಟ್ ಆದ್ರೂ ಅಲ್ಲೂ ಕೂಡ ಚೆನ್ನಾಗಿ ಇದು ಯಾವುದೂ ನಾನು ವೇಸ್ಟ್ ಮಾಡಲ್ಲ, ಎಲ್ಲನೂ ರಿಯೂಸ್ ಮಾಡ್ತೀನಿ. ಸೊ ಆವಾಗ ಬೈ ಚಾನ್ಸ್ ನಾವು ಹೊಸ ಮನೆ ತೊಗೊಂಡ್ವಿ ಅಥವಾ ಹೊಸ ಮನೆಗೆ ಹೋದ್ವಿ ಅಂತಂದರೆ ಅವಾಗ ತೊಗೊಳಕ್ಕೆ ಹೋಗಿದಾಗ ದುಡ್ಡಿರುತ್ತೋ ಇಲ್ವೋ, ಸೊ ಇವಾಗಲೇ ಒಂದೊಂದು ಐಟಮ್ ತೆಗೆದಿಟ್ಕೊಳ್ಳೋಣ ಈ ಥರನೂ ಒಂದೊಂದು ಸತಿ ಹೇಳುತ್ತೆ. ಬಟ್ ಲಿಟ್ರಲಿ ಏನಪ್ಪ ಅಂದರೆ ನನಗೆ ಈ ಕಿಚನ್ ಆಗಲಿ ಆ ಕಿಚನ್ ಆಗಲಿ, ಬಾಡಿಗೆ ಮನೆ ಕಿಚನ್ ಆಗಲಿ ಸ್ವಂತ ಮನೆ ಕಿಚನ್ ಆಗಲಿ, ಯಾವ ಕಿಚನ್ನೇ ಆಗಲಿ ಚೆನ್ನಾಗಿರಬೇಕು ಅಂತ ನನ್ನ ಆಸೆ ಅಷ್ಟೇ. ಸೊ ಅದಕ್ಕೆ ತಗೊಂಡಿದ್ದೀನಿ ಗೈಸ್. ಹೆಂಗಿದೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಓಕೆ ಗೈಸ್, ಸೊ ಕ್ಯಾಮ್ರಾ ಬ್ಯಾಟ್ರಿ ಕೂಡ ಹೋಗ್ತಾ ಇದೆ, ಸೊ ಚಾರ್ಜಿಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಕಾಮೆಂಟ್ಸೇ ಮಾಡ್ತಾ ಇಲ್ಲ ಇತ್ತೀಚೆಗೆ, ಯಾಕೆ ಬೇಜಾರಾಯ್ತಾ? ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ, ತಡ ಆದರೂ ಪರವಾಗಿಲ್ಲ ರಿಪ್ಲೈ ಮಾಡ್ತೀನಿ, ಕಾಮೆಂಟ್ ಮಾಡಿ. ಆ್ಯಂಡ್ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯಿತಾ. ಸಪೋರ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.